2016 ನಂತರ ಅತಿದೊಡ್ಡ ಅಟ್ಯಾಕ್ ಇವತ್ತು ನಡೆದಿರುವಂತದ್ದು ಪುಲ್ವಾಮಾದಲ್ಲಿ ನಡೆದಿರತಕ್ಕಂತ ಈ ಒಂದು ಅಟ್ಯಾಕ್ ನಲ್ಲಿ 30 ಜನ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದಾರೆ ಮತ್ತು ಹುತಾತ್ಮ ಯೋಧರ ಸಂಖ್ಯೆ ಈಗ 39ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಬೆಳಗಿನ ಜಾವ 3:30ಕ್ಕೆ ಜಮ್ಮುವಿನಿಂದ ಹೊರಟು ಇವತ್ತು ರಾತ್ರಿಯ ವೇಳೆಗೆ ಕಾಶ್ಮೀರಕ್ಕೆ ತಲುಪಬೇಕಾಗಿದ್ದಂತಹ ಅಂದ್ರೆ ಶ್ರೀನಗರಕ್ಕೆ ತಲುಪಬೇಕಾಗಿದ್ದಂತಹ ಯೋಧರ 78 ವಾಹನಗಳಿದ್ವು. ಇದರಲ್ಲಿ ಒಂದು ಬಸ್ನ ಮೇಲೆ ನಡೆದಿರ್ತಕ್ಕಂತಹ ಒಂದು ಅಟ್ಯಾಕ್ ಇದು ಆ ಒಂದು ಅಟ್ಯಾಕ್ನ ಸಂದರ್ಭದಲ್ಲಿನೇ ಏನೋ ಒಂದು ಬಸ್ನ ಮೇಲೆ ನಡೆದಿರತಕ್ಕಂತಹ ಅಟ್ಯಾಕ್ನ ಸಂದರ್ಭ ಈಗ ಯೋಧರ ಹುತಾತ್ಮರಾಗಿರ್ತಕ್ಕಂತಹ ಯೋಧರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅತಿ ದೊಡ್ಡ ಅಟ್ಯಾಕ್ ಇದು. ಯಾಕಂದ್ರೆ ಭಾರತದ ಸೈನಿಕರ ಮೂವ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡೇನೆ ಈಗಾಗಲೇ ಕಳೆದ 3 ದಿವಸಗಳಿಂದ ಈ ಒಂದು ಜಮ್ಮು ಕಾಶ್ಮೀರದ ನಡುವಿನ ಶ್ರೀನಗರ ಮತ್ತು ಜಮ್ಮು ನಡುವಿನ ಈ ಒಂದು ಹೈವೇ ಕೂಡ ಬ್ಲಾಕ್ ಆಗಿತ್ತು ಬ್ಯಾಡ್ ವೆದರ್ ಕಾರಣಕ್ಕಾಗಿ, ಅಂದ್ರೆ ಕೆಟ್ಟ ಹವೆಯ ಕಾರಣಕ್ಕಾಗಿ. ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯೋಧರ ವಾಹನಗಳು ಕಳೆದ ರಾತ್ರಿ ಹೊರಟು ಅಂದ್ರೆ ಇವತ್ತು ಬೆಳಗಿನ ಜಾವ 3:30ಕ್ಕೆ ಹೊರಟು ಇವತ್ತು ರಾತ್ರಿಯ ವೇಳೆಗೆ ಶ್ರೀನಗರಕ್ಕೆ ತಲುಪಬೇಕಾಗಿತ್ತು. ಮಾರ್ಗ ಮಧ್ಯೆಯಲ್ಲಿ ಪುಲ್ವಾಮಾದಲ್ಲಿ ನಡೆದಿರತಕ್ಕಂತಹ ಈ ಒಂದು ಅಟ್ಯಾಕ್ ಗ್ರೆನೇಡ್ ದಾಳಿಯನ್ನು ನಡೆಸೋದ್ರ ಮೂಲಕವಾಗಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜೈಷ್ ಎ ಮೊಹಮ್ಮದ್ ಇದಕ್ಕೆ ತಾನು ರೆಸ್ಪಾನ್ಸಿಬಲ್ ಅನ್ನೋ ಹೇಳ್ಕೊಂಡಿದೆ ಮತ್ತು ಆದಿಲ್ ಅಹಮದ್ ಅನ್ನುವಂತಹ ಓರ್ವ ಉಗ್ರ ಇದಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಈಗಾಗಲೇ ಪುಲ್ವಾಮಾದಲ್ಲಿ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂತಹದ್ದು ಕೂಡ ಈಗಾಗಲೇ ನಡೆದಿರುವಂತದ್ದು. ಹುತಾತ್ಮ ಯೋಧರ ಸಂಖ್ಯೆ ಈಗ 39ಕ್ಕೆ ಏರಿಕೆಯಾಗಿದೆ. ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರು ದಾಳಿ ನಡೆಸಿರ್ತಕ್ಕಂತಹ ಈ ಒಂದು ಘಟನೆಯಲ್ಲಿ ಈಗಾಗಲೇ ಹುತಾತ್ಮ ಯೋಧರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ನಮ್ಮ ಜೊತೆಗೆ ಈಗ ನಿವೃತ್ತ ಮೇಜರ್ ಜನರಲ್ ಆಗಿರುವ ನಂಜಪ್ಪ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಂಜಪ್ಪ ಅವರೇ, ಏನಿದು ಈ ರೀತಿಯಂತ ಒಂದು ಬಹಳ ದೊಡ್ಡ ಘಟನೆ ಇದು, ಬಹಳ ದೊಡ್ಡ ಅಟ್ಯಾಕ್ ಇದು, ಉಗ್ರರು ನಡೆಸಿರ್ತಕ್ಕಂತಹ ಈ ಒಂದು ದಾಳಿಯ ಬಗ್ಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು ಬಹಳ ಒಂದು ಬೇಸರದ ವಿಷಯ. ನಾನೊಂದು ಎಕ್ಸ್ ಸೋಲ್ಜರ್. ನಮ್ಗೆ ಈ ತರ ಉಗ್ರಗಾಮಿಗಳು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಮೇಲೆ ಸೇವೆ ಮಾಡಿ ಜನರು ಸತ್ಯ ಅಂತ ಹೇಳಿದ್ರೆ ನಮ್ಮ ರಕ್ತ ಬಾಯ್ಲ್ ಆಗ್ತದೆ. ಅದರಲ್ಲಿ ನಮ್ಗೆ ಬೇಸರ ಏನು ಅಂತ ಹೇಳಿದ್ರೆ ಇದು ಬರೀ ಪಾಕಿಸ್ತಾನದವ್ರದ್ದೊಂದು ಪಾಲಿಸಿ, ಅವ್ರದ್ದು ಉಗ್ರಗಾಮಿಗಳನ್ನು ಕಳಿಸಿ ಅವ್ರದ್ದು ನ್ಯಾಷನಲ್ ಪಾಲಿಸಿ ಇದೆ. ಯಾಕೆಂತಂದ್ರೆ ಅವರು ಇಂಡಿಯಾವನ್ನು 100 ಕಟ್ಸ್ ಬ್ಲೀಡ್ ಮಾಡ್ಬೇಕು ಅಂತ 1000 ಕಟ್ಸ್ ಮಾಡಿ ಬ್ಲೀಡ್ ಆಡ್ಬೇಕು ಅಂತ ಅವ್ರದ್ದೊಂದು ಪಾಲಿಸಿ ಇದೆ. ಅದಕ್ಕೇನು ಮಾಡೋಕೆ ಆಗೋದಿಲ್ಲ. ಆದ್ರೆ ಮೇನ್ ತೊಂದರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ನಮ್ಮ ಇಂಟರ್ನಲ್ ಸಪೋರ್ಟ್ ಇದೆ. ಇಂಟರ್ನಲ್ ನಮ್ಮ ದೇಶದ ಕಾಶ್ಮೀರದ ಪಾಲಿಟಿಷಿಯನ್ಸ್ ಅವ್ರದ ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರ ಮೇಲೆ ಇದು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಮ್ಮ ಈ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುವಂತ ಅವ್ರದ್ದು ಸೆಕ್ಯೂರಿಟಿ ಎಲ್ಲ ರಿಮೂವ್ ಮಾಡಿ ಅವರ ಮೇಲೆ ಸರ್ಜಿಕಲ್ ಮಾಡೋದು ಬಹಳ ಅವಶ್ಯ ಅಂತ ನನಗಾಗ್ತದೆ. ನಿಜ ಅವ್ರದ್ದೇ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಜಮ್ಮುಲಿ ಏನ್ ತೊಂದ್ರೆ ಇಲ್ಲ, ಲಡಾಖ್ ಅಲ್ಲಿ ತೊಂದ್ರೆ ಇಲ್ಲ. ಬರೀ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಫೇಸ್ ಆಗುವ ಕುಪ್ವಾಡ ಮತ್ತು ಬಾರಾಮುಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಸೌತ್ ಕಾಶ್ಮೀರದಲ್ಲಿ 4 ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಉಗ್ರಗಾಮಿಗಳದ್ದು ಹೆಚ್ಚು ತೊಂದರೆ ಆಗ್ತಾ ಇದೆ. ಅಲ್ಲಿಯ ಮದ್ರಸಾ ಮತ್ತೆ ಮಾಸ್ಕ್ಗಳಲ್ಲಿ ಜನರನ್ನು ಅವರು ಮಕ್ಕಳನ್ನೆಲ್ಲ ಮೋಟಿವೇಟ್ ಮಾಡಿ ಅವರ ಇಂಡಾಕ್ಟ್ರಿನೇಟ್ ಆಗ್ತಾ ಇದೆ. ಯಾರು ಅವರು ಸಪೋರ್ಟ್ ಮಾಡ್ತಿದ್ದಾರೆ? ಅವರ ಲೋಕಲ್ ಪೊಲಿಟಿಷಿಯನ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈ ತರ ಅವರು ಮೊದಲು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಬಾರ್ಡರ್ ಅಲ್ಲೇ ನಾವು ನಿಲ್ಲಿಸ್ತಿರ್ತೀವಿ. ಈಗ ಒಳಗಡೆ ಬಂದು ಅವರ ಮೂವ್ಮೆಂಟ್ ನಿಲ್ಲಿಸಲಿಕ್ಕೆ ರೋಡ್ ಚೆಕಿಂಗ್ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ಬ್ಲಾಕ್ ಅಲ್ಲಿ ಮಾಡಿ ಚೆಕ್ ಮಾಡಾಗಿತ್ತು. ನಮ್ಮ ಮುಫ್ತಿ ಮೊಹಮ್ಮದ್ ಟೈಮ್ ಅಲ್ಲಿ ಇವರು ಹಳೆ ಚೀಫ್ ಮಿನಿಸ್ಟರ್ ಅಲ್ಲಿ ಅದು ರೋಡ್ ಚೆಕಿಂಗ್ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ರೋಡ್ ಚೆಕಿಂಗ್ ಅವ್ರನ್ನ ನಿಲ್ಲಿಸಿದ್ರು. ಅದಕ್ಕಾಗಿ ಸ್ವಲ್ಪ ಸೆಕ್ಯೂರಿಟಿ ಫೋರ್ಸಸ್ ಇಂಟೆಲಿಜೆನ್ಸ್ ಈಗ ರೋಡ್ ಓಪನಿಂಗ್ ಅದರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಅದರ ವಿಷಯ ಎನ್ಕ್ವೈರಿ ಬೇಕಾದ್ರೆ ಆಮೇಲೆ ಮಾಡ್ಬೋದು. ಆದ್ರೆ ಮೇನ್ ಹೇಳಿದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಉಗ್ರಗಾಮಿಗಳ ಮೇಲೆ ಸೆಕ್ಯೂರಿಟಿ ಫೋರ್ಸಸ್ ಆಕ್ಷನ್ ತಗೊಳ್ಳುವಾಗ ಅವ್ರಿಗೆ ಕಲ್ಲೆಸಲಿಕ್ಕೆ ಯಾರು ಬರ್ತಾರೆ? ಅವ್ರಿಗೆ ಉಗ್ರಗಾಮಿಗಳು ಒಳಗೆ ಬಂದವರಿಗೆ ಯಾರು ಊಟ ಕೊಡ್ತಾರೆ? ಯಾರು ಅವರಿಗೆ ಇರ್ಲಿಕ್ಕೆ ಜಾಗ ಕೊಡ್ತಾರೆ? ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಹಳ ಅವಶ್ಯ. ಯಾಕೆ ಇಲ್ಲಿ ಈ ಏರಿಯಾದ ಹೆಂಗಿರುವಂತದ್ದು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಈ ಮೂವ್ಮೆಂಟ್ ಯಾವ ರೀತಿ ಆಗ್ತಾ ಇರುವಂತದ್ದು? ನಂಜಪ್ಪ ಅವರು ಸ್ವಲ್ಪ ವಿವರಿಸಬಹುದಾ ಇದನ್ನ? ಇದು ಸೌತ್ ಕಾಶ್ಮೀರದಲ್ಲಿ ಅಷ್ಟು ದೊಡ್ಡ ಇದು ಪ್ಲೇನ್, ಕಂಪ್ಯಾರಿಟಿವ್ಲಿ ಪ್ಲೇನ್ ಇಲಾಖೆ ಅದು.
ಬಾರ್ಡರ್ ಎಲ್ಲ ಬಹಳ ಹಿಲ್ಲಿ ಏರಿಯಾ, ಸ್ನೋ ಪೀಕ್ಸ್ ಅಲ್ಲಿ ಇದೆ. ಅದರಲ್ಲಿ ಈಗ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ನೋ ಮೆಲ್ಟ್ ಆಗ್ತದೆ. ಆದ್ರೆ ಇದು ಪುಲ್ವಾಮಾ, ಅವಂತಿಪುರ್ ಈ ಡಿಸ್ಟ್ರಿಕ್ಟ್ ಎಲ್ಲ ಸಾಧಾರಣ ಪ್ಲೇನ್ ಇಲಾಖ. ಹೌದು ಆದ್ರೆ ಪ್ಲೇನ್ ಅಲ್ಲಿ ಅವರು ನಾರ್ಮಲ್ ಆಕ್ಟಿವಿಟಿ ಆಗ್ತಾ ಇರ್ತದೆ. ಹೌದು ಆದ್ರೆ ಅಲ್ಲಿಗ ಟೋಟಲ್ ಫೋಕಸ್ ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲಿ